ಶಾಲೆ ಮನೆ ಪಾಠಕ್ಕೆ ಸ್ವಾಗತ. ಇಂದು ನಾವು ಕಲಿಯುವುದು ಇಂಗ್ಲಿಷ್ನಲ್ಲಿ ಸೆಲ್ಫ್ ಇಂಟ್ರೊಡಕ್ಷನ್ ಹೇಗೆ ಮಾಡುವುದೆಂದು. ಸ್ಕೂಲ್, ಕಾಲೇಜ್, ಇಂಟರ್ವ್ಯೂ, ಮೀಟಿಂಗ್ ಎಲ್ಲೆಡೆ ಇದು ತುಂಬಾ ಮುಖ್ಯ. ಸ್ಟೆಪ್ ಬೈ ಸ್ಟೆಪ್ ಕಲಿಯೋಣ, ಭಯ ಬೇಡ. ಓಕೆ, ಸೊ ಬೇಸಿಕ್ ಇಂಟ್ರೊಡಕ್ಷನ್. ಫಸ್ಟ್ ಸ್ಟಾರ್ಟ್ ವಿತ್ ಗ್ರೀಟಿಂಗ್ಸ್. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ರಿಪೀಟ್ ಆಫ್ಟರ್ ಮೀ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ಸೊ ಈಗ ನಾವು ಹೀಗೆ ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ ಅಂತ ಮೈ ನೇಮ್ ಇಸ್. ಎಕ್ಸಾಂಪಲ್, ಮೈ ನೇಮ್ ಇಸ್ ರಮೇಶ್. ಕನ್ನಡದಲ್ಲಿ ಹೇಗಿದೆ? ನನ್ನ ಹೆಸರು ರಮೇಶ್. ಸೊ ಮೊದಲು ಏನ್ ಹೇಳ್ಬೇಕು? ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ಆಮೇಲೆ ನಮ್ಮ ಹೆಸರು ಮೈ ನೇಮ್ ಇಸ್ ರಮೇಶ್ ಅಥವಾ ಸುರೇಶ್. ಸೊ ನೆಕ್ಸ್ಟ್ ಯು ಕ್ಯಾನ್ ಆಲ್ಸೋ ಸೇ ಐ ಆಮ್ ರಮೇಶ್. ಸೊ ಹೀಗೂ ಕೂಡ ಹೇಳ್ಬಹುದು. ಐ ಆಮ್ ರಮೇಶ್ ಹೇಳ್ಬೋದು, ಮೈ ನೇಮ್ ಇಸ್ ರಮೇಶ್ ಹೇಳ್ಬೋದು. ಸೊ ಪಾರ್ಟ್ 2 ಹೇಗಿದ್ರೆ ಏಜ್ ಅಂಡ್ ಪ್ಲೇಸ್. ಐ ಆಮ್ 20 years old. ಐ ಆಮ್ 20 years old. ಐ ಆಮ್ ಫ್ರಮ್ ಮೈಸೂರ್. ಐ ಆಮ್ ಫ್ರಮ್ ಮೈಸೂರ್. ಐ ಆಮ್ 20 years old. ಐ ಆಮ್ ಫ್ರಮ್ ಮೈಸೂರ್. ರಿಪೀಟ್ ಸ್ಲೋಲಿ. ಐ ಆಮ್ ಫ್ರಮ್ ಬೆಂಗಳೂರು. ಐ ಆಮ್ ಫ್ರಮ್ ಬೆಂಗಳೂರು. ಕನ್ನಡದಲ್ಲಿ ಹೇಗಿದೆ? ನಾನು ಬೆಂಗಳೂರಿನಿಂದ ಬಂದಿದ್ದೇನೆ ಅಥವಾ ನಾನು ಬೆಂಗಳೂರಿನವನು. ನೆಕ್ಸ್ಟ್ ಪಾರ್ಟ್ 3 ಎಜುಕೇಶನ್. ಇಫ್ ಯು ಆರ್ ಎ ಸ್ಟೂಡೆಂಟ್, ಐ ಆಮ್ ಸ್ಟಡಿಂಗ್ ಇನ್ 10th standard. ಐ ಆಮ್ ಸ್ಟಡಿಂಗ್ BCom. ಐ ಆಮ್ ಕಂಪ್ಲೀಟೆಡ್ ಮೈ ಡಿಗ್ರಿ in 2023. Repeat one by one. I am studying in 10th standard. I am studying BCom. I completed my degree in 2023. So part 4, job for working people. I am working as a teacher. I am working as a teacher. I work in a private company. I work in a private company. I am looking for a job. I am looking for a job. Part 5. ಇದನ್ನು ರಿಪೀಟ್ ಮಾಡಿ ನೀವು. ಫ್ಯಾಮಿಲಿ ಡೀಟೇಲ್ಸ್. There are 4 members in my family, or there are 3 members in my family. My father is farmer. My father is farmer. My mother is homemaker. My mother is homemaker. I have one brother and one sister. I have one brother and one sister. Part 6, hobbies. My hobbies are reading books and listening to music. My hobbies are reading books and listening to music. I like playing cricket. I like playing cricket. I enjoy watching movies. I enjoy watching movies. Encourage viewers to change hobbies according to them. ಓಕೆ, ನೀವು ಇಲ್ಲಿ ಹಾಬೀಸ್ ಚೇಂಜ್ ಮಾಡೋದು, ನೀವು ನಿಮ್ಮ ಏನು ಯಾವುದಂತ ಹಾಬೀಸ್ ಅಂತ ಇಲ್ಲಿ ಕಮೆಂಟ್ ಅಲ್ಲಿ ಇದು ಮಾಡಿ. ಸೊ ಐ ಲೈಕ್ ಪ್ಲೇಯಿಂಗ್ ಕ್ರಿಕೆಟ್ ಅಥವಾ ಐ ಲೈಕ್ ಪ್ಲೇಯಿಂಗ್ ಹಾಕಿ, ಈ ತರ. ಸ್ಟ್ರೆಂತ್ಸ್, ಸಿಂಪಲ್ ವರ್ಜನ್. ಐ ಆಮ್ ಹಾರ್ಡ್ ವರ್ಕಿಂಗ್. ಐ ಆಮ್ ಹಾನೆಸ್ಟ್. ಐ ಆಮ್ ಕ್ವಿಕ್ ಲರ್ನರ್. I am hardworking. I am honest. I am quick learner. I am a quick learner. Okay. So part 8, ending sentences. Thank you, or that's all about me. Thank you. All about me. Thank you. ಈ ತರ ಎಂಡಿಂಗ್ ಸೆಂಟೆನ್ಸ್ ಮಾಡಬಹುದು. ಓಕೆ, ಫುಲ್ ಸೆಲ್ಫ್ ಇಂಟ್ರೊಡಕ್ಷನ್ ಎಕ್ಸಾಂಪಲ್ ನೋಡುವ. Say slowly. Good morning. My name is Ramesh. I am 20 years old. I am from Mysore. I completed my degree in 2023. There are 4 members in my family. My hobbies are reading books and playing cricket.
I am hardworking and honest. That's all about me. Thank you. Repeat daily. Okay, either repeat ಮಾಡಿ daily for improve your fluency. So practice section. Okay. Now practice with me. ನನ್ನ ಹೆಸರು ಸೀಮಾ. ಇದಕ್ಕೆ ಉತ್ತರ ಹೇಳಿ ಯಾವ ರೀತಿ ಹೇಳ್ಬೋದು ಅಂತ. ಆನ್ಸರ್, ಮೈ ನೇಮ್ ಇಸ್ ಸೀಮಾ. ನಾನು ಮೈಸೂರಿನಿಂದ ಬಂದಿದ್ದೇನೆ. ಆನ್ಸರ್ ಮಾಡಿ. ಅದಕ್ಕೆ ಆನ್ಸರ್, ಐ ಆಮ್ ಫ್ರಮ್ ಮೈಸೂರು. ಸೆಲ್ಫ್ ಇಂಟ್ರಡಕ್ಷನ್ ಅನ್ನು ಹಂತ ಹಂತವಾಗಿ ಕಲಿತಿದ್ದೇವೆ. ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಮತ್ತು ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡುವ ಅಭ್ಯಾಸ ಮಾಡಿ. ಇಂಗ್ಲಿಷ್ ಮಾತನಾಡಲು ಹೆದರಬೇಡಿ, ಧೈರ್ಯವಾಗಿ ಮಾತಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಪಾಠದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.